हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दातुश्रेष्ठं दयानिधिं विद्याविनयसम्पन्नान् शान्तादगुणब्रह्महितान् सशास्त्रप्रवचनासक्तान् हेलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुमम। हरिः ओम्। श्रीशापाहि अनन्तकोटिब्रह्माण्डनायकाय मधु श्रीपुರಂದರದಾಸರಚಿಸಿದ ಭವ್ಯಗ್ರಂಥ ಶಾಸ್ತ್ರಪ್ರಮೇಯಗಳು 180 ಗಜ್ಜೆ ಮಾಲೆಗಳು. ನಾವು 82ನೇ ಗಜ್ಜೆಯಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ವರದರು ಎಂದರೆ ಸಾತ್ವಿಕರು. ಜೀವರಲ್ಲಿ 3 ಪ್ರಭೇದಗಳು: ಸಾತ್ವಿಕ, ರಾಜಸ, ತಾಮಸರು. ಸಾತ್ವಿಕರಲ್ಲಿ ಮೋಕ್ಷಕ್ಕೆ ಯೋಗ್ಯರಾಗತಕ್ಕಂಥವರು ವರದರು ಎಂದು ಹೆಸರು. ಎಲ್ಲ ಸಾತ್ವಿಕರು ಮೋಕ್ಷಕ್ಕೆ ಸಾಧನೆಯನ್ನು ಮಾಡೇ ಮಾಡುತ್ತಾರೆ ಎಂಬುದು ಕ್ಲುಪ್ತವಾಗಿರುತ್ತದೆ. ಆದರೆ ಎಷ್ಟು ಜನ್ಮದಲ್ಲಿ, ಎಷ್ಟು ಕಾಲದಲ್ಲಿ ಮಾಡುತ್ತಾರೆ ಎಂಬುದು ಅನಿಶ್ಚಿತವಾಗಿರುತ್ತದೆ. ಇದಕ್ಕೆ ಮೂಲಭೂತವಾದದ್ದು ಆಯಾ ಜೀವನ ಅನಾದಿ ಕಾಮಕರ್ಮಗಳು. ಅವರು ಸುಷುಪ್ತಾವಸ್ಥೆಯಲ್ಲಿ ಅಂದರೆ ಅಸೃಜ್ಯಾವಸ್ಥೆಯಲ್ಲಿ ಅವರಲ್ಲಿ ಇರತಕ್ಕಂಥ ಅನಾದಿಯಾದ ಕಾಮಕರ್ಮಗಳು, ಅವರ ಬಯಕೆಗಳು, ತೀರದ ಬಯಕೆಗಳು. ಎಲ್ಲ ಬಯಕೆಗಳನ್ನು ತೀರಿಸಿಕೊಂಡು ಇದು ಕೇವಲ ಅಸಾರ ಎಂಬ ಜ್ಞಾನ ಬರುವ ತನಕವೂ ಮೋಕ್ಷವಿಲ್ಲ. ಒಂದು ಹಿತ್ತಾಳೆ ಪಾತ್ರೆ ಅಥವಾ ಪಂಚಪಾತ್ರೆ, ತಾಮ್ರದ ಪಾತ್ರೆ 6 ತಿಂಗಳು 1 ವರ್ಷ ಒಂದು ಡಬ್ಬದಲ್ಲಿ ಹಾಕಿ ಇಟ್ಟರೆ ತನ್ನ ಬಣ್ಣವನ್ನೇ ಕಳೆದುಕೊಂಡು ಬಿಟ್ಟಿರುತ್ತದೆ. ಅದನ್ನು ಯಾರೂ ಹಿತ್ತಾಳೆ ಅಥವಾ ತಾಮ್ರ ಎಂದು ಗುರುತಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ತಾಮ್ರ ಪಾತ್ರೆ ಏನಾಯಿತು, ಹಿತ್ತಾಳೆ ಪಾತ್ರೆ ಏನಾಯಿತು? ನಮಗೆ ಕಾಣುತ್ತಿರುವುದು ಅತ್ಯಂತ ಕಪ್ಪಾದ ಕೇವಲ ಕಬ್ಬಿಣದ ಪಾತ್ರೆ ಇರಬಹುದು ಎಂಬ ರೀತಿಯಲ್ಲಿ ನಾವು ಕಾಣಿಸುತ್ತದೆ. ಆದರೆ ಅದನ್ನು ಶುದ್ಧಿ ಮಾಡುವ ಕ್ರಮ, ಹುಣಸೆ ರಸವನ್ನು ಹಾಕಿದಾಗ, ಉಪ್ಪು ಸಹಿತವಾಗಿ ಉಜ್ಜಿದಾಗ ಅತಿ ಬೇಗವಾಗಿ ತನ್ನ ಹೊರಗಿನ ಗುಣವನ್ನು, ಹೊರಗಿನ ಬಣ್ಣವನ್ನು ಬಿಟ್ಟು ಬಿಡುತ್ತದೆ. ಕೇವಲ ಉಪ್ಪು ಇಲ್ಲದೆ ಹೋದರೂ ಕೇವಲ ಹುಣಸೆ ಹಣ್ಣಿನ ರಸದಿಂದ, ಹುಣಸೆ ಹಣ್ಣಿನಿಂದ ನಾವು ಹಲವಾರು ಬಾರಿ ಉಜ್ಜಿದಾಗ ತಾಮ್ರ ಪಾತ್ರೆ ಫಳಫಳ ಎಂದು ಮಿಂಚುತ್ತದೆ. ಹಿತ್ತಾಳೆಯಾದರೂ ಹಳದಿ ಬಣ್ಣದಲ್ಲಿ ಮಿಂಚುತ್ತದೆ. ಒಂದು ಕೆಂಪಾಗಿ ಮಿಂಚಿದರೆ ಇನ್ನೊಂದು ಹಳದಿಯಾಗಿ ಮಿಂಚುತ್ತದೆ. ಸಾತ್ವಿಕರ ಸ್ವರೂಪ ಈ ತಾಮ್ರ ಪಾತ್ರೆಯಂತೆ ಅಥವಾ ಹಿತ್ತಾಳೆ ಪಾತ್ರೆಯಂತೆ ಎಂದು ನಾವು ತಿಳಿಯಬಹುದು. ಈ ಅನಾದಿ ಕಾಮಕರ್ಮಗಳೇ ಹೊರಗೆ ಮೆತ್ತಿದ ಮಲಗ ಕೊಳೆ. ಇದು ಎಷ್ಟು ಕಾಲದಿಂದ ಇತ್ತು? 6 ವರ್ಷ, 6 ತಿಂಗಳು, 1 ವರ್ಷದಿಂದ ಇದ್ದಾಗ ಅದು ಶುದ್ಧಿ ಮಾಡಲು ಬೇಕಾದ ಸಮಯ ಎಷ್ಟು ಬೇಕಾಗುತ್ತದೆ? 10 ನಿಮಿಷ, 15 ನಿಮಿಷ, 30 ನಿಮಿಷ ಹೀಗೆ. ಅದರಂತೆ ಸಾತ್ವಿಕ ಸ್ವರೂಪದ ಮೇಲೆ ಅವನಿಗೆ ಬೇಡವಾದ ಕಾಮ ಕರ್ಮಗಳು, ಇದೇ ಆ ಪಾತ್ರೆಯ ಮೇಲಿನ ಕೊಳೆಗಳು, ಮಲಗಳು.
ಇದು ಆ ಪದಾರ್ಥದ ಅಂದರೆ ತಾಮ್ರ ಪಾತ್ರ ಅಥವಾ ಹಿತ್ತಾಳೆಯ ಪಾತ್ರೆ ಅಂಗವಲ್ಲ, ಅದು ಮೇಲ್ಗಡೆ ಮಾತ್ರ ಕುಳಿತಿರುವುದು. ಅದರಂತೆ ಲಿಂಗ ಶರೀರದಲ್ಲಿ ಅನಾದಿ ಕಾಮಕರ್ಮಗಳು ನಮ್ಮ ಸಾತ್ವಿಕ ಜೀವನಲ್ಲಿ ಉಳಿದಿರುತ್ತದೆ. ಈ ಸಾತ್ವಿಕರ ಶರೀರ ಹುಣಸೆ ಹಣ್ಣಿನಲ್ಲಿ ಮುಳುಗಿಸಬೇಕೆಂದರೆ ಹುಣಸೆ ಹಣ್ಣು ಬೆಳೆಯಲು ಎಷ್ಟು ವರ್ಷಗಳು ಬೇಕು? 106 ವರ್ಷಗಳು ಬೇಕು. ಅದರ ರಸವನ್ನು ಹಿಂಡಿ ಅದರ ಪರಿಪಾಕವನ್ನು ಮಾಡುವ ಯೋಗ್ಯವಾದ ಪುರುಷನೇ ಬರಬೇಕು. ಅವನ ಸಂಪರ್ಕದಿಂದ ಆ ಹುಣಸೆ ಹಣ್ಣನ್ನು ಸಂಪರ್ಕಿಸಿದಾಗ ದೋಷ ಬಿಡುಗಡೆಯಾಗುವುದು. ಇದರಂತೆ ಪ್ರತಿ ಸಾತ್ವಿಕರಿಗೆ ಈ ಕಾಲ ಎಂಬುದೇ ಈ ಹುಣಸೆ ಹಣ್ಣು ಬೆಳೆಯುವ ಕಾಲ, ಮರ ಬೆಳೆಯುವ ಕಾಲ, ಮರದಲ್ಲಿರತಕ್ಕಂಥ ಒಂದೊಂದು ಎಲೆ ಬೆಳೆಯುವ ಕಾಲ, ಒಂದೊಂದು ಜನ್ಮ ಇಟ್ಟುಕೊಂಡರು ಅನಂತ ಕೋಟಿ ಜನ್ಮಗಳು ಆ ಜೀವನ ಬರಬಹುದು. ಎಷ್ಟು ಶಾಖೆಗಳಿದೆಯೋ ಅಷ್ಟು ವರ್ಣಗಳಲ್ಲಿ ಬರಬಹುದು. ಎಷ್ಟು ಗಟ್ಟಿಮುಟ್ಟಾಗಿರುತ್ತದೋ ಅಂತಹ ಶರೀರಗಳಲ್ಲಿ ಬರಬಹುದು. ಎಷ್ಟು ಬೇರುಗಳಿದೆಯೋ ಹಾಗೆ ಅವನ ದೊಡ್ಡ ಸಂತಾನದಲ್ಲಿ ಅಂದರೆ ಆ ಸಂಸಾರ ಚಕ್ರದಲ್ಲಿ ಬರಬಹುದು. ಎಷ್ಟು ಮಣ್ಣನ್ನು ಹಿಡಿದಿರುತ್ತದೋ ಅಷ್ಟು ಇತರ ಜನರ ಸಂಪರ್ಕವನ್ನು ಮಾಡಿಕೊಂಡಿರಬಹುದು. ಒಟ್ಟಿನಲ್ಲಿ ಹುಣಸೆ ಮರ ಎಂಬುದನ್ನು ನಾವು ತಿಳಿದಾಗ ಅದರ ಉತ್ಪತ್ತಿಗೆ ಹೇಗೆ ಕಾಲಕ್ರಮ ಬೇಕೋ ಹಾಗೆ ಸಜ್ಜನ ಶರೀರಕ್ಕೆ ಅಂಟಿದ ಕಾಮಕರ್ಮಗಳು ಯಾವ ಲಿಂಗ ಶರೀರದಲ್ಲಿ ಆವೃತವಾಗಿ ಕುಳಿತಿರುತ್ತದೆ. ಅದು ನಮಗೆ ಹುಣಸೆ ಹಣ್ಣಿನ ದೃಷ್ಟಾಂತದಿಂದ ಚೆನ್ನಾಗಿ ತಿಳಿದುಕೊಳ್ಳಬಹುದು. ಇಂತಹ ಶುದ್ಧ ಪಾತ್ರೆಯಾದ ತಾಮ್ರ ಅಥವಾ ಹಿತ್ತಾಳ ಪಾತ್ರೆಯನ್ನು ಈ ಹುಣಸೆ ಹಣ್ಣಿನಿಂದ ಹುಟ್ಟಿದ ಹಣ್ಣು, ಹುಣಸೆ ಹಣ್ಣು ಅದು ಪಕ್ವವಾದಾಗ ಅದರಲ್ಲಿ ರಸ ಬರುತ್ತದೆ. ಆ ರಸವನ್ನು ಒಬ್ಬ ವ್ಯಕ್ತಿ, ಒಬ್ಬ ಚೇತನ ಬಂದು ಈ ತಾಮ್ರ ಅಥವಾ ಹಿತ್ತಾಳೆಯ ಪಾತ್ರೆಯ ಸಂಯೋಗ ಮಾಡಿಸಬೇಕು. ಅವನೇ ಗುರು, ಮಾರ್ಗದರ್ಶನ ನೀಡುವನು. ಅವನ ಸಂಪರ್ಕದಿಂದ ನಮ್ಮಲ್ಲಿರತಕ್ಕಂಥ ಮಲವನ್ನು ದೂರ ಮಾಡುವನು. ಇವನೇ ಗುರುಗಳು ಎಂದು ಹೆಸರು. ಈ ಗುರುಗಳ ಸ್ಥಾನದಲ್ಲಿ ಅಭಿಮಾನಿ ದೇವತೆಗಳು, ಮುಖ್ಯವಾಗಿ ವಾಯುದೇವರು. ಎಲ್ಲರಿಗೂ ಮೂಲಭೂತವಾಗಿ ಗುರುಗಳು ಎಂದರೆ ವಾಯುದೇವರೇ. ಅವರೇ ನೇರವಾಗಿ ಕೆಲವರಿಗೆ ಬರುತ್ತಾರೆ, ಕೆಲವರಿಗೆ ಅವರ ದೂತರಾದ ದೇವತೆಗಳನ್ನು ಕಳಿಸುತ್ತಾರೆ, ಇಲ್ಲವೇ ಮಾನುಷೋತ್ತಮರನ್ನು, ಋಷಿಗಳನ್ನು ಕಳಿಸುತ್ತಾರೆ. ಹೀಗೆ ಹುಣಸೆ ಹಣ್ಣಿನ ರಸವನ್ನು ಹೇಗೆ ಪಾಕದಿಂದ ತಾನೇ ಉಜ್ಜಬಹುದು, ತನ್ನ ಪತ್ನಿಯಿಂದ ಉಜ್ಜಿಸಬಹುದು, ತನ್ನ ಶಿಷ್ಯರಿಂದ ಉಜ್ಜಿಸಬಹುದು, ತನ್ನ ಸಹಾಯಕರಿಂದ ಉಜ್ಜಿಸಬಹುದು. ಹೇಗೋ ಹಾಗೆ ಅದರ ಮಲವನ್ನು ತೆಗೆಯುವ ಕಾರ್ಯಕ್ರಮ ನಡೆಯುತ್ತದೆ. ಇದಕ್ಕೆ ಸಾಧನೆ ಎಂದು ಹೆಸರು. ಈಗ ಗುರುವಿನ ಸಂಪರ್ಕ ಈ ತಂಬಿಗೆ, ಮಲಭರಿತವಾದ ತಂಬಿಗೆಗೆ ಹೇಗೆ ಸಾಧ್ಯವಾಗುವುದು ಅಂದರೆ ಭಗವಂತ ಕಲ್ಪಿಸುತ್ತಾನೆ. ಆಯಾ ಜೀವನ ಅಂದರೆ ಆಯಾ ತಂಬಿಗೆ ಉಪಯೋಗಕ್ಕೆ ಯಾವಾಗ ಬರಬೇಕು ಅಂತ ಭಗವಂತನ ಸಂಕಲ್ಪವಿರುತ್ತದೋ ಆಗ ಎಲ್ಲ ಘಟನೆಗಳು ಭಗವದ್ ಇಚ್ಛಾಪೂರ್ವಕವಾಗಿ ನಡೆಯುತ್ತದೆ. ಯಾವುದೋ ಹಳೆ ಬಕೆಟ್ಗಳಲ್ಲಿ, ಚೀಲಗಳಲ್ಲಿ ತುಂಬಿಟ್ಟಿದ್ದ ತಾಮ್ರದ ಪಾತ್ರೆ, ಹಿತ್ತಾಳೆ ಪಾತ್ರೆ ಹೊರತೆಗೆದು ಅದನ್ನು ಶುದ್ಧಿ ಮಾಡುವ ಕಾರ್ಯಕ್ರಮವನ್ನು ಭಗವಂತ ಮಾಡಿಸುತ್ತಾನೆ. ಹೇಗೋ ಹಾಗೆ ಸಜ್ಜನರ
ಸಾಧನೆ ಎಂಬುದು ನಡೆಯುತ್ತದೆ. ಯಾವುದೇ ಜನ್ಮದಲ್ಲಿದ್ದರೂ ಭಗವಂತ ಮತಿಯನ್ನು ಕೊಟ್ಟು ಯೋಗ್ಯ ಗುರುಗಳ ಸಂಪರ್ಕವನ್ನು ಹಚ್ಚಿ ಜ್ಞಾನವನ್ನು ಕೊಡಿಸುತ್ತಾನೆ. ಆದ್ದರಿಂದ ಆ ಜೀವನ ಲಕ್ಷಣ ಹೇಗಿರುತ್ತದೆ? ಸಾತ್ವಿಕ ಜೀವನ ಲಕ್ಷಣ ಎಂದರೆ ಅದನ್ನು ಶ್ರೀಮದಾನಂದ ತೀರ್ಥರು ಭಗವದ್ಗೀತೆಯ 18ನೇ ಅಧ್ಯಾಯದ 20ನೇ ಶ್ಲೋಕಕ್ಕೆ ತಾತ್ಪರ್ಯ ರೂಪವಾಗಿ ಬರೆದಿದ್ದಾರೆ. ಅದನ್ನು ನಾವು ವಿಶೇಷಾಕಾರವಾಗಿ ತಿಳಿದುಕೊಳ್ಳಬೇಕು. ಸರ್ವಭೂತೇಶ ಯೇನ ಏಕಂ ಭಾವಂ ಅವ್ಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಯೆ ಸಾತ್ವಿಕಂ ಎಂಬ ಶ್ಲೋಕಕ್ಕೆ ಅಸ್ತಿತ್ವಾದ್ ಭೂತನಾಮಾಭ್ಯಃ ಸರ್ವಜೀವೇಭ್ಯ ಏವ ಚ ಮುಕ್ತೇಭ್ಯೋ ಅಪಿ ಪೃಥಕ್ತ್ವೇನ ವಿಷ್ಣು ಸರ್ವತ್ರ ಗಸ್ಯ ಚ. ಭಗವಂತನೇ ತನ್ನ ಸಾಧನೆಯನ್ನು ಮಾಡಿಸುವನು ಎಂಬುದನ್ನು ಜ್ಞಾನ ಹೇಗೆ ತಿಳಿಯಬೇಕು? ಅನಾದಿಯಾದ ಈ ಜೀವನನ್ನು ಈ ಸಂಸಾರಕ್ಕೆ ತಂದವ ಭಗವಂತ. ಇಲ್ಲಿ ತಂದಿದ್ದ ಯಾತಕ್ಕೋಸ್ಕರವಾಗಿ? ತನ್ನ ದೇಹ ಶುದ್ಧಿ ಮಾಡಲೋಸ್ಕರ. ದೇಹ ಅಂದರೆ ಯಾವುದು? ಯಾವ ಚರ್ಮ ದೇಹವಾದ ಲಿಂಗ ಶರೀರವನ್ನು ಶುದ್ಧಿ ಮಾಡುವುದಕ್ಕೋಸ್ಕರವಾಗಿ ನಮಗೆ ಬೇಡವಾದ ಅನಾದಿ ಕಾಮಕರ್ಮಗಳ ಫಲದ ಅನುಭವ ಮಾಡಿಕೊಳ್ಳುವುದರ ಜೊತೆಯಲ್ಲಿ ಆ ಫಲವನ್ನು ನಿಶೇಷವಾಗಿ ತೆಗೆದುಹಾಕುವ ಕಾರಣವಾಗಿ ಇದಕ್ಕೆ ಕರ್ಮಕ್ಷಯ ಎಂದ ಹೆಸರು. ಯಾವ ಕರ್ಮ ಇದೆಯೋ ಅದನ್ನು ಕ್ಷಯಿಸುವುದು, ತೆಗೆದುಹಾಕುವುದು ಇದು ಭಗವಂತ ಮಾಡುತ್ತಾರೆ. ಈ ಜ್ಞಾನ ಆ ಜೀವರಿಗೆ ಇರಬೇಕು. ಅಸ್ತಿತ್ವಾದ್ ಭೂತನಾಮಾಭ್ಯಃ ಸರ್ವಜೈವೇಭ್ಯ ಏವ ಚ. ಭಗವಂತ ಅಸ್ತಿ ಇದ್ದಾನೆ. ಎಲ್ಲಿ? ಭೂತನಾಮಾಭ್ಯಃ ಎಲ್ಲ ಭೂತಗಳಲ್ಲಿ ಅಂದರೆ ಎಲ್ಲ ಚೇತನರಲ್ಲಿ ಮತ್ತು ಅಚೇತನ ಪದಾರ್ಥಗಳಲ್ಲಿ ಭಗವಂತನಿದ್ದಾನೆ ಎಂಬ ಭಾವನೆ ಯಾರಿಗೆ ಬರುತ್ತದೋ ಅದಕ್ಕೆ ಆಸ್ತಿಕ ಬುದ್ಧಿ ಎಂದು ಹೆಸರು. ಆಸ್ತಿ ಅಂದರೆ ಭಗವಂತ ಇದ್ದಾನೆ ಸಕಲ ಚೇತನರಲ್ಲಿ ಮತ್ತು ಜಡದಲ್ಲಿ ಎಂಬುದಕ್ಕೆ ಆಸ್ತಿಕ್ಯತೆ ಎಂದು ಹೆಸರು. ಸರ್ವದೇವೇಭ್ಯ ಏವ ಚ. ದೇವತೆಗಳಲ್ಲಿಯೂ ಸರ್ವಜೀವರಲ್ಲಿಯೂ ಸರ್ವ ಋಷಿಗಳಲ್ಲಿಯೂ ಸರ್ವ ದೈತ್ಯರಲ್ಲಿಯೂ ಅಂದರೆ ಸರ್ವಜೀವರಲ್ಲಿಯೂ ಎಂದರ್ಥ. ಮುಕ್ತೇಭ್ಯೋಪಿ ಪೃಥಕ್ತೇನ. ಈ ಮುಕ್ತರಾದ ಮೇಲೂ ಸಹ ಭಗವಂತ ಅವರೊಳಗೆ ಇದ್ದೇ ಇರುತ್ತಾನೆ. ಭಗವಂತ ಮುಕ್ತನಾದ ಕೂಡಲೇ ಭಗವಂತನು ಹೊರಗೆ ಹೋದರೆ ಯಾವ ಜೀವರು ಬದುಕಿರಲು ಸಾಧ್ಯವಿಲ್ಲ. ಅವನು ಸತ್ತ ಇರುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮೋಕ್ಷದಲ್ಲಿಯೂ ಕೂಡ ಭಗವಂತನೇ ಇದ್ದು ರಕ್ಷಿಸುತ್ತಾನೆ. ಮೋಕ್ಷದಲ್ಲಿ ಸಕಲ ಜೀವರು ಭಗವಂತನ ಇರುವಿಕೆಯನ್ನು ಸದಾ ಅನುಭವಿಸುತ್ತಿರುತ್ತಾರೆ. ನಮ್ಮಲ್ಲಿ ಇದ್ದರೂ ಸಹ ನಮಗೆ ಅನುಭವ ಜ್ಞಾನ ಆಯಾ ಕಾಲಕ್ಕೆ ಬಂದು ಹೋಗುತ್ತಿರುತ್ತದೆ ಹೊರತು ಅಖಂಡವಾಗಿ ಇರುವುದಿಲ್ಲ. ಇದನ್ನು ಶಬ್ದ ರೂಪದಲ್ಲಿ ಹೇಳುತ್ತಾ ಕೂತರೆ ಅರ್ಥವಾಗುವುದಿಲ್ಲ. ಅರ್ಥವಾದರೆ ಶಬ್ದವೇ ಬೇಕಾಗುವುದಿಲ್ಲ. ಸುಖ ದುಃಖದವನ್ನು ಯಾವ ಶಬ್ದದಿಂದ ಹೇಳಲು ಸಾಧ್ಯವಿಲ್ಲ. ಅದು ಅನುಭವಿಸ್ತಕ್ಕಂಥದ್ದು. ಹಾಗೆ ಭಗವಂತ ನಮ್ಮಲ್ಲಿದ್ದಾನೆ ಎಂಬ ಅಚಲ ಭಕ್ತಿ, ನಂಬಿಕೆ ಮತ್ತು ಸ್ವಾಸ್ಥ್ಯ ಮತ್ತು ಅನುಸಂಧಾನವೇ ಅತಿ ಮುಖ್ಯವಾದದ್ದು. ಈ ಅನುಸಂಧಾನ ಇರತಕ್ಕಂಥ ಜೀವರು ಸಾತ್ವಿಕ ಜೀವರು. ವಿಷ್ಣು ಎಲ್ಲ ಸಂಸಾರಿ ಜೀವರಿಂದಲೂ ಭೂತ ಎಂಬ ಹೆಸರುಳ್ಳ ಹಾಗೂ ಮುಕ್ತ ಜೀವರಿಂದಲೂ ಭಿನ್ನನು ಎಂಬ ಜ್ಞಾನ. ವಿಷ್ಣು ರೂಪಗಳೆಲ್ಲ ಒಂದೇ ಆಗಿವೆ ಎಂಬ ಜ್ಞಾನವು, ಜೀವರು ಪರಸ್ಪರ ತಾರತಮ್ಯ ಉಳ್ಳವರಾಗಿರುವರು, ಪರಸ್ಪರ ಭೇದ ಉಳ್ಳವರಾಗಿರುವರು ಎಂಬ ಜ್ಞಾನವು, ಜಡಗಳು ಪರಸ್ಪರ ಭಿನ್ನವಾಗಿದೆ ಮತ್ತು
ಆ ಜಡಗಳಿಗಿಂತ ಅಸ್ತಿತ್ವವನ್ನು ಹೊಂದಿರುವುದರಿಂದ ಜೀವರು ಭಿನ್ನರಾಗಿದ್ದಾರೆ. ಈ ಜೀವ ಜಡರೆಲ್ಲರಿಂದ ವಿಷ್ಣುವು ಭಿನ್ನನಾಗಿದ್ದಾನೆ ಎಂಬ ಜ್ಞಾನವು ಸಾತ್ವಿಕ ಜ್ಞಾನ ಎನಿಸುತ್ತದೆ. ಅಸ್ತಿತ್ವಾದ್ಭೂತನಾಮಾಪ್ಯಃ ಸರ್ವಜೀವೇಭ್ಯೋ ಏವ ಚ ಮುಕ್ತೇಭ್ಯೋऽಪಿ ಪೃಥಕ್ತ್ವೇನ ವಿಷ್ಣು ಸರ್ವತ್ರ ಗಸ್ಯ ಚ ಐಕ್ಯೇನ ಚ ಸ್ವರೂಪಾಣಂ ಪ್ರಾದುರ್ಭಾವಾದಿಕಾತ್ಮನಂ ತಾರತಮ್ಯೇನ ಜೀವಾನಂ ಭೇದೇನೈವ ಪರಸ್ಪರಂ. ಭಗವಂತನ ವಿಷಯದಲ್ಲಿ ಭೇದ ಇಲ್ಲದಿರುವಿಕೆ, ಅವನ ಅನಂತ ರೂಪಗಳಿಗೂ ಐಕ್ಯವಿದೆ. ನೇಹ ನಾನಾಸ್ತಿ ಕಿಂಚನ, ಅವನ ಪ್ರತಿಯೊಂದು ಅಂಗಾಂಗಗಳೂ ಸಹ ಅಭಿನ್ನವಾದುದು ಎಂದು ಚಿಂತಿಸಬೇಕು. ಇದನ್ನು ಹೇಗೆ ಚಿಂತಿಸುವುದು? ಒಂದು ಅಣುವಾದ ಪದಾರ್ಥವಿದೆ. ಅಣುವಾದ ಪದಾರ್ಥದಲ್ಲಿ ನಮಗೆ ಕಾಣಲು ಯೋಗ್ಯತೆ ಇಲ್ಲತಕ್ಕಂಥದ್ದು ಅಣು. ಅದರಲ್ಲಿ ದಿಕ್ಕುಗಳನ್ನು ನೋಡಿ, ಅಂಗಗಳನ್ನು ನೋಡಿ ಅಂದರೆ ಹೇಗೆ ಸಾಧ್ಯ? ಎಲ್ಲವೂ ಅಣುರೂಪವೇ. ಆದ್ದರಿಂದ ಭಗವಂತನ ಕಣ್ಣು ಅಣು, ಕಾಲು ಅಣು, ಕೈ ಅಣು, ಎಲ್ಲವೂ ಅಣು ಅಂತ ಹೇಳಿದಾಗ ಎಲ್ಲವೂ ಅಭಿನ್ನವಾದುದು ಎಂದು ನಮಗೆ ಅರ್ಥವಾಗುತ್ತದೆ. ಆದ್ದರಿಂದಲೇ ಭಗವಂತ ಅಣೋರಣೀಯಾನ್, ಅಣುವಿಗೆ ಅಣುವಾದ್ದರಿಂದ ಭಗವಂತನ ಅಂಗಾಂಗಗಳೆಲ್ಲವೂ ಅಣುರೂಪವಾಗಿರುತ್ತದೆ ಎಂದಾಗ ಎಲ್ಲ ಅಂಗಗಳು ಅಣುವೇ. ಆದ್ದರಿಂದ ಎಲ್ಲ ಅಂಗಗಳು ಅಭಿನ್ನವಾಗಿದೆ ಎಂದು ತಿಳಿಯಬೇಕು. ಅದನ್ನೇ ಮಹತೋ ಮಹೀಯಾನ್. ಮೇರು ಪರ್ವತದಂತೆ ತನ್ನ ರೋಮ ಒಂದನ್ನು ನಾವು ತಿಳಿದಾಗ ಅನಂತ ರೋಮಗಳಿಂದಿರುವ ಭಗವಂತನ ಶರೀರ, ಅನಂತ ಮೇರು ಪರ್ವತಗಳು ಇರಬೇಕಾಗುತ್ತದೆ. ನಾವು ಒಂದು ರೋಮವನ್ನು, ಒಂದು ಮೇರು ಶಿಖರವನ್ನು ನೋಡಲು 1000 ವರ್ಷ ನೋಡಿದರೂ ಪೂರ್ಣ ನೋಡಲು ಸಾಧ್ಯವಾಗುವುದಿಲ್ಲ. ಯಾವುದೋ ಏಕಾಂಶ ಕೋಟ್ಯಾಂಶದಲ್ಲಿ ಒಂದು ಅಂಶವನ್ನು ಮಾತ್ರ ನಾವು ನೋಡಬಹುದು. ಭಗವಂತನ ಒಂದೊಂದು ರೋಮವು ಒಂದೊಂದು ಮೇರು ಪರ್ವತವನ್ನು ಮೀರಿಸಿದಾಗಿದೆ ಅಂತ ತಿಳಿದಾಗ ಭಗವಂತನ ಪ್ರತಿಯೊಂದು ಅಂಗವು ಏನಂತ ತಿಳಿಯಬೇಕು? ಮೇರು ಸದೃಶ ಮಹತ್ತೆಂದು ನಾವು ತಿಳಿಬೇಕು. ಯಾಕೆ ಮೇರು ಸದೃಶ? ನಮಗೆ ತಿಳಿಯುವುದು ಮೇರಿನಿಂದ ದೊಡ್ಡದು ಪದಾರ್ಥವೇ ಬ್ರಹ್ಮಾಂಡದಲ್ಲಿ ಇಲ್ಲ. ಇಡೀ ಬ್ರಹ್ಮಾಂಡವೇ ಮೇರು ಪರ್ವತದಲ್ಲಿ ಆಶ್ರಯದಲ್ಲಿರುವುದರಿಂದ ಮೇರು ಪರ್ವತ ಎಂಬತಕ್ಕಂಥದ್ದು ಅತ್ಯಂತ ಮಹತ್ತಾದ ಪದಾರ್ಥ. ಅದು ಭಗವಂತನಲ್ಲಿ ಕೇವಲ ಒಂದು ರೋಮವೂ ಅಲ್ಲ. ಅನಂತ ಮೇರು ಪರ್ವತಗಳು ಏಕ ರೋಮದಲ್ಲಿ ಇಡಬಹುದು ಎಂದು ನಾವು ಚಿಂತಿಸಿದಾಗ ಭಗವಂತನ ಅಂಗವನ್ನು ಹೇಗೆ ತಿಳಿಯುವುದು? ಆದ್ದರಿಂದ ಭಗವಂತನ ಪ್ರತಿಯೊಂದು ಅಂಗವೂ ಮಹತ್ತೆಂದೇ ತಿಳಿಯಬೇಕಾಗುತ್ತದೆ. ಆ ಮಹತ್ತೆಂದು ತಿಳಿದಾಗ ಅವನ ಕಣ್ಣು ಮಹತ್ತು, ಕಾಲು ಮಹತ್ತು, ಕೈ ಮಹತ್ತು ಅಂತ ನಾವು ತಿಳಿದಾಗ ಪರಸ್ಪರ ಅಂಗಗಳಿಗೆ ಅಭಿನ್ನ ಚಿಂತನೆಯನ್ನು ಮಾಡಬಹುದು. ಈ ಒಂದು ನ್ಯಾಯದಿಂದ ನಾವು ತಿಳಿದಾಗ ಅತ್ಯಂತ ಅಣುವಾಗಿದ್ದರೂ ಭಗವಂತ ಭಿನ್ನನಾಗಿರುತ್ತಾನೆ, ಅತ್ಯಂತ ಮಹತ್ತಾಗಿದ್ದರೂ ಭಗವಂತ ಅಭಿನ್ನನಾಗಿರುತ್ತಾನೆ. ಈ ಚಿಂತನೆಯನ್ನು ಮಾಡಿದಾಗ ಎಲ್ಲ ಜೀವರು ಅಣುವಾದ್ದರಿಂದ ಅಣೋರಣೀಯಾನ್ ಮಹತೋ ಮಹಿಯಾನ್ ಎಂಬುದರಿಂದ ಎಲ್ಲ ಅಣುವಾದ ಜೀವರಲ್ಲಿ ಅಣುವಾಗಿರತಕ್ಕಂಥವನು ಭಗವಂತ ಎಂದು ತಿಳಿದಾಗ ಎಲ್ಲರಿಗೂ ಆಶ್ರಯನಾದವನು ಭಗವಂತ ಎಲ್ಲೆಡೆ ಇರುವುದರಿಂದ ಇವನಿಗೆ ಆಸ್ತಿಕ್ಯ ಬುದ್ಧಿ ಅಂತ ಹೆಸರು. ಭಗವಂತನ ಅವತಾರಾದಿಗಳು ಅಭಿನ್ನವಾದ್ದರಿಂದ ಅವನಲ್ಲಿ ಯಾವ ಭೇದವೂ ಇಲ್ಲ, ತಾರತಮ್ಯವೂ ಇಲ್ಲ ಎಂದು ತಿಳಿಯಬೇಕು. ಇದು ಮುಖ್ಯವಾಗಿ ಭಗವಂತನಲ್ಲಿ ವಿಲಕ್ಷಣವಾದ ಲಕ್ಷಣ. ಭಗವಂತನದು ಭಿನ್ನರಾಗಿರತಕ್ಕಂಥ ಸಕಲ ಜೀವರು, ಸಕಲ ಜಡಗಳು ಭಿನ್ನರಾಗಿದ್ದಾರೆ. ಸಕಲ ಜಡಗಳು ಅಥವಾ ಸಕಲ ಜೀವರು ಎಂದಾಗ ಭಗವಂತನ ಒಂದೊಂದು ಗುಣವನ್ನು ನಾವು ನೋಡೋಕ್ಕೆ ಹೇಗೆ ಸಾಧ್ಯವಿಲ್ಲವೋ ಅದರಂತೆಯೇ ಅನಂತ ಜೀವರಿದ್ದಾರೆ.
ನಾವು ಯಾವ ಜೀವನನ್ನು ನಾವು ನೋಡಲು ಸಾಧ್ಯ? ಯಾವ ಜೀವ ನೋಡಲು ಸಾಧ್ಯವಿಲ್ಲ. ಅನಂತ ಕಣಗಳಿದೆ, ಪದಾರ್ಥಗಳಿದೆ, ಜಡ ಪದಾರ್ಥವಿದೆ. ಅದನ್ನು ಹೇಗೆ ನಾವು ನೋಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ಅನಂತ ಜೀವರು, ಅನಂತ ಜಡ ಎಂದು ಶಾಸ್ತ್ರದಲ್ಲಿ ಹೇಳಿರುವುದನ್ನು ನಾವು ಒಪ್ಪಿಕೊಳ್ಳಬೇಕು, ನಮ್ಮ ಜ್ಞಾನಕ್ಕೆ ತಂದುಕೊಳ್ಳಬೇಕು. ನಮ್ಮ ಯೋಗ್ಯತೆಗೆ ಮೀರಿದ್ದು ಸಂಖ್ಯೆ ಅನಂತ. ಆದ್ದರಿಂದ ನಾವು ಯಾವ ಜೀವರನ್ನೂ ಎಣಿಸಲು ಸಾಧ್ಯವಿಲ್ಲ, ಯಾವ ಪದಾರ್ಥವನ್ನು ಎಣಿಸಲು ಸಾಧ್ಯವಿಲ್ಲ. ಅನಂತ ಪದಾರ್ಥಗಳು, ಅನಂತ ಜೀವರು, ಇವರೆಲ್ಲರೂ ಪರಸ್ಪರ ಭಿನ್ನರಾಗಿದ್ದಾರೆ ಎಂಬುದನ್ನು ತಿಳಿಯಬೇಕು. ಭಗವಂತನ ವಿಷಯದಲ್ಲಿ ಅಭಿನ್ನವಾಗಿದೆ ಅಂತ ತಿಳಿಯಬೇಕು. ಚೇತನರಲ್ಲಿ ಭಿನ್ನರಾಗಿದೆ ಎಂದು ತಿಳಿಯಬೇಕು. ಪದಾರ್ಥಗಳಲ್ಲೂ ಸಹ ಭಿನ್ನವಾಗಿದೆ ಎಂದು ತಿಳಿಯಬೇಕು. ಈ ತಿಳುವಳಿಕೆ ಆಸ್ತಿಕ ಬುದ್ಧಿ, ಸಾತ್ವಿಕ ಬುದ್ಧಿ ಎಂದು ಹೆಸರು. ಈ ಭೇದ ಯಾಕಿದೆ ಅಂದರೆ ಅಲ್ಲಿ ಪರಸ್ಪರ ತಾರತಮ್ಯವಿದೆ. ಆದ್ದರಿಂದ ಭಗವಂತನಲ್ಲಿ ತಾರತಮ್ಯವಿಲ್ಲ, ಜೀವರಲ್ಲಿ ತಾರತಮ್ಯವಿದೆ. ಚೇತನಲ್ಲಿ ತಾರತಮ್ಯ ಬೇಕಿಲ್ಲ ಅಂದರೆ ಅದಕ್ಕೆ ತಾರತಮ್ಯದ ಜ್ಞಾನವೇ ಇಲ್ಲ. ಜ್ಞಾನ ಶೂನ್ಯವಾದದ್ದು ಪದಾರ್ಥ, ಜಡ ಪದಾರ್ಥವಾದ್ದರಿಂದ ಅಲ್ಲಿ ತಾರತಮ್ಯ ಎಂಬತಕ್ಕಂಥದ್ದು ಮನುಷ್ಯ ದೃಷ್ಟಿಯಲ್ಲಿ, ಚೇತನ ದೃಷ್ಟಿಯಲ್ಲಿ ತಿಳಿದುತ್ತಾನೆ ಹೊರತು ಪದಾರ್ಥದಲ್ಲಿ ಅಲ್ಲ. ಹೀಗೆ ಪಂಚಭೇದ ತಾರತಮ್ಯದ ಸೂಕ್ಷ್ಮತೆಯನ್ನು ತಿಳಿದುಕೊಂಡು ಜಡೇಭ್ಯಶ್ಚೈವ ಜೀವಾನಾಂ ಜಡಾನಾಂ ಚ ಪರಸ್ಪರಂ ತೇಭ್ಯೋ ವಿಷ್ಣೋಶ್ಚ ಸಮ್ಯಕ್ ತಲ್ಲಕ್ಷಣಂ ಜ್ಞಾನಪೂರ್ವಕಂ ಜ್ಞಾನಂ ಸಾತ್ವಿಕಮುದ್ದಿಷ್ಟಂ ಯತ್ ಸಾಕ್ಷಾತ್ ಮೋಕ್ಷ ಕಾರಣಂ. ಕೇವಲ ಭಿನ್ನ ಜ್ಞಾನ, ಪಂಚಭೇದ ಎಂಬ ಭೇದ ಒಂದೇ ಮೋಕ್ಷಕ್ಕೆ ಕಾರಣ ಎಂಬುದನ್ನು ಶ್ರೀಮದಾನಂದ ತೀರ್ಥರಲ್ಲಿ ಸ್ಪಷ್ಟವಾಗಿ ತಿಳಿಸಿಬಿಟ್ಟಿದ್ದಾರೆ. ಪಂಚಭೇದ ತಾರತಮ್ಯ ಎಂಬುದು ವಿಸ್ತಾರವಾದದ್ದು. ಪಂಚಭೇದ ಎಂಬುದು ಅತ್ಯಂತ ಮುಖ್ಯವಾದದ್ದು. ಭೇದ ಜ್ಞಾನ ಇಲ್ಲದವರಿಗೆ ಮೋಕ್ಷವಿಲ್ಲ. ಭೇದ ತಿಳಿದವನಿಗೆ ಮೋಕ್ಷಾಧಿಕಾರಿ. ಆದ್ದರಿಂದ ಎಲ್ಲೆಲ್ಲೂ ನಾವು ಅಭೇದ ಚಿಂತನೆ ಭಗವಂತನಲ್ಲಿ ಮಾಡಬಾರದು. ಮತ್ತು ಜೀವರಲ್ಲಿ ಜಡರಲ್ಲಿ ಪರಸ್ಪರ ಭಿನ್ನರಾಗಿದ್ದಾರೆ. ಅದೇ ಅಭಿನ್ನ ಚಿಂತನೆ ಜೀವರಲ್ಲಿ ಮಾಡಿದರೆ ಪ್ರತ್ಯಕ್ಷ ಘಾತಕವಾಗುತ್ತದೆ. ಪ್ರತಿಯೊಬ್ಬರೂ ಭಿನ್ನರಾಗಿದ್ದಾರೆ. ಆದ್ದರಿಂದ ಪರಸ್ಪರ ಭಿನ್ನರಾಗಿದ್ದಾರೆ. ಜೀವರಲ್ಲಿ ಭೇದವಿದೆ, ಜಡದಲ್ಲಿ ಭೇದವಿದೆ, ಭಗವಂತನಲ್ಲಿ ಭೇದವಿಲ್ಲ. ಅವನು ಒಬ್ಬನೇ ಇರುವುದರಿಂದ ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಆದ್ದರಿಂದ ಜಡಗಳು ಅನಂತವಿದೆ, ಆದ್ದರಿಂದ ಭೇದವಿದೆ. ಭಗವಂತರೊಬ್ಬನೇ, ಆದ್ದರಿಂದ ಅವನಲ್ಲಿ ಭೇದವಿಲ್ಲ. ಹೀಗೆ ನಾವು 3 ಪದಾರ್ಥದಿಂದ 5 ಭೇದವನ್ನು ತಿಳಿಯಬೇಕು. ಜೀವಕ್ಕೆ ಭೇದವು, ಜಡಕ್ಕೆ ಭೇದವು, ಜಡಕ್ಕೆ ಭೇದವು, ಜೀವ ಈಶೆಗೆ ಭೇದವು, ಜಡ ಈಶೆಗೆ ಭೇದವು ಎಂಬುದು ಪಂಚಭೇದ. ಈ ಭೇದ ಉಂಟಾದದ್ದು ಯಾತಕ್ಕೋಸ್ಕರವಾಗಿ ತಾರತಮ್ಯೋಪೇತವಾದ್ದರಿಂದ, ಅವರಲ್ಲಿ ತಾರತಮ್ಯ ಭಾವನೆ ಇರುವುದರಿಂದ ಎಂಬುದನ್ನು ತಿಳಿದಾಗ ಇವನೇ ಸಾತ್ವಿಕ. ಈ ಸಾತ್ವಿಕರಿಗೆ ಫಲ ಏನು? ಮೋಕ್ಷ. ಇದನ್ನು ಭಗವಂತ ಯಾರನ್ನು, ಸಾತ್ವಿಕ ಜೀವರನ್ನು ಹೇಗೆ ಹುಣಸೆ ಹಣ್ಣಿನ ಸಂಪರ್ಕದಿಂದ ಉಪ್ಪನ್ನು ಹಚ್ಚಿ ಹೇಗೆ ಶುದ್ಧಿ ಮಾಡುತ್ತಾನೋ ಹಾಗೆ ಕಾಲಕ್ರಮದಲ್ಲಿ ಗುರುಗಳ ಸಂಪರ್ಕದಿಂದ, ದೇವತೆಗಳ ಅನುಗ್ರಹದಿಂದ ಸಾತ್ವಿಕನ ಮೇಲೆ ಬಂದಿರತಕ್ಕಂಥ ಅನಾದಿ ಕಾಮಕರ್ಮಗಳು ಕರ್ಮಕ್ಷಯವಾಗುತ್ತದೆ. ಇದು ಭಗವಂತನ ಸಂಕಲ್ಪದಂತೆ ಆ ಜೀವರು ವಾಯುದೇವರ ನೇತೃತ್ವದಲ್ಲಿ ಸಾಧನ ಅನುಸಂಧಾನ ಮಾಡಿ ಅವರ ದಿವ್ಯ
ಸಾಧನೆ ಕ್ರಮವನ್ನು ಹೆಚ್ಚು ಮಾಡಿಕೊಂಡಾಗ ಅವರ ಪ್ರಯತ್ನ ಇದೆ, ಕರ್ತೃತ್ವವಿದೆ ಜೀವನದಲ್ಲಿ. ಇದನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡು ಭೇದವನ್ನು ಸರಿಯಾದ ಕ್ರಮದಲ್ಲಿ ತಿಳಿದುಕೊಂಡಾಗ ಅವನು ಸಾತ್ವಿಕನೆನಿಸಿಕೊಂಡಿರುತ್ತಾನೆ. ಎಲ್ಲ ಸಾತ್ವಿಕರಿಗೆ ಮೋಕ್ಷ ಎಂಬುದು ನೇಮೇನ ಬರುತ್ತದೆ. ಆದರೆ ಕಾಲ ನಿಶ್ಚಿತವಾಗಿಲ್ಲ. ಒಂದು ಬ್ರಹ್ಮಾಂಡದಲ್ಲಿ ಬರತಕ್ಕಂಥ ಅನಂತ ಜೀವರಲ್ಲಿ ಕೆಲವು ಸಾತ್ವಿಕರು ಮಾತ್ರ ಮೋಕ್ಷಕ್ಕೆ ಹೋಗುತ್ತಾರೆ. ಮತ್ತೆ ಅನಂತ ಸಾತ್ವಿಕ ಜೀವರು ಉಳಿದೇ ಇರುತ್ತಾರೆ. ಅವರು ಮುಂದಿನ ಬ್ರಹ್ಮಾಂಡದಲ್ಲಿ ಈಗ ಅಸೃಜ್ಯಾವಸ್ಥೆಯಲ್ಲಿದ್ದಂತೆ ಇದ್ದು ಮತ್ತೆ ಮುಂದಿನ ಅನಂತ ಬ್ರಹ್ಮಾಂಡಗಳಲ್ಲಿ ಮತ್ತೆ ಸಾಧನೆಯನ್ನು ಮಾಡಿಕೊಂಡು ಮೋಕ್ಷವನ್ನು ಸೇರುತ್ತಾರೆ. ಈ ರೀತಿಯಲ್ಲಿ ಹೇಳಿದಾಗ ಯಾವತ್ತೋ ಒಂದು ದಿನ ಸಾತ್ವಿಕರು ಬರಿದಾಗುತ್ತದೋ ಅಂದರೆ ಇಲ್ಲ. ಅನಂತ ಜೀವರಿಂದ ಅನಂತ ಬ್ರಹ್ಮಾಂಡವಿದೆ. ಒಂದೊಂದು ಬ್ರಹ್ಮಾಂಡದಲ್ಲಿ ಎಷ್ಟು ಜನ ಸಾತ್ವಿಕರು ಮುಕ್ತರಾಗಬೇಕು, ಮೋಕ್ಷಕ್ಕೆ ಹೋಗಬೇಕು ಎಂಬುದು ಅತ್ಯಂತ ಕ್ಲುಪ್ತವಾಗಿದೆ. ಇದು ಭಗವಂತನ ಬುದ್ಧಿಯಲ್ಲಿ ಸ್ಥಿತವಾಗಿದೆ. ಆದ್ದರಿಂದ ಯಾವ ಕಾಲಕ್ಕೂ ಯಾವ ಜೀವರು ಬರಿದಾಯಿತು, ಮುಗಿದು ಹೋಯಿತು ಎಂಬುದಿಲ್ಲ. ಭಗವಂತನ ಸೃಷ್ಟಿ, ಬ್ರಹ್ಮಾಂಡ ಸೃಷ್ಟಿ ನಿರಂತರ ನಿರಂತರ ನಡೆಯುತ್ತಲೇ ಇರುತ್ತದೆ. ಇದು ಸತ್ಯವಾದದ್ದು. ಭಗವಂತನ ಸೃಷ್ಟಿ ಏನಿದೆ ಅದು ಸತ್ಯವಾದುದು, ಭೇದ ಸತ್ಯವಾದುದು. ಇದನ್ನು ಶ್ರೀ ಪುರಂದರದಾಸರು ಅಂದು ತೋರಿಸಿದ್ದಾರೆ. ಸತ್ಯಂ ಜಗತ್ತಿದು ಪಂಚಭೇದವು ನಿಚ್ಚಸಿ ಗೋವಿಂದನ ಪಾದವರೆತು ಭಜಿಸಿರುವಂತೆ ಸುಸ್ಪಷ್ಟವಾಗಿ ಇದೆಲ್ಲದರ ಇಂಗಿತವನ್ನು, ಪಂಚಭೇದ ತಾರತಮ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಸಾತ್ವಿಕರಿಗೆ ಮಾತ್ರ ಇದು ರುಚಿಸುತ್ತದೆ. ಸಾತ್ವಿಕರಾಗಿದ್ದರೂ ಅವರ ಪ್ರಾರಬ್ಧ ಕರ್ಮ ಪ್ರಬಲವಾಗಿದ್ದಲ್ಲಿ ಇದರಲ್ಲಿ ಉದಾಸೀನರಾಗಿರುತ್ತಾರೆ. ಅವರ ಕಾಲಾಂತರದಲ್ಲಿ ಹೇಗೆ ಹುಣಸೆಹಣ್ಣಿನ ಸಂಪರ್ಕದಿಂದ ತಂಬಿಗೆ ಶುದ್ಧವಾಗುವುದೋ ಹಾಗೆ ಭಗವಂತನ ಇಚ್ಛೆಯಂತೆ ಕಾಲಾನುಕ್ರಮದಲ್ಲಿ ಅವರ ಯೋಗ್ಯ ಗುರುಗಳ ಸಂಪರ್ಕದಿಂದ ಶುದ್ಧರಾಗುತ್ತಾರೆ. ಇದು ನಮಗೆ ಕೇವಲ ಆಗಮದಿಂದ ತಿಳಿದುಕೊಳ್ಳಬೇಕು. ಪ್ರತ್ಯಕ್ಷದಿಂದ ಈ ಜೀವರು ಈ ಹಂತದಲ್ಲಿದ್ದಾರೆ ಎಂಬುದನ್ನು ಯಾರೂ ಹೇಳಲು ಸಾಧ್ಯವಿಲ್ಲ. ಅವರವರ ಸಾಧನೆ ಅವರವರಿಗೆ ಮಾತ್ರ. ಆದ್ದರಿಂದ ಮನುಷ್ಯರಾಗಿ ಹುಟ್ಟಿದ್ದಾಗ ಸಕಲರು ಶಕ್ತಿ ಮೀರಿ ಅಂದರೆ ತಮ್ಮ ಶತಶಃ ಪ್ರಯತ್ನದಿಂದ ಸಾಧನೆ ಮಾಡಿಕೊಳ್ಳಬೇಕು. ಬೇರೆ ಯಾವ ಜನ್ಮದಲ್ಲೂ ಸಹ ಸಾಧನೆಯನ್ನು ಮಾಡಿಕೊಳ್ಳತಕ್ಕಂಥ ಅವಕಾಶವೇ ಸಿಗುವುದಿಲ್ಲ. 84 ಲಕ್ಷ ಯೋನಿಗಳಲ್ಲಿ ಪಶುಗಳಾಗಿ, ವೃಕ್ಷಗಳಾಗಿ, ಸಸ್ಯಗಳಾಗಿ ಹುಟ್ಟಿದ್ದಾಗ ಈ ಜ್ಞಾನವೇ ಬರುವುದಿಲ್ಲ. ಆದ್ದರಿಂದ ಕೇವಲ ಮನುಷ್ಯ ಜನ್ಮದಲ್ಲಿ ಸಾರ್ಥಕ್ಯತೆಯನ್ನು ಪಡೆದುಕೊಂಡಾಗ ಸಾತ್ವಿಕನಾದವನಿಗೆ ಉನ್ನತ ಮಾರ್ಗಕ್ಕೆ ಹೋಗಲು ಒಂದು ಅಣುವಾಗುತ್ತದೆ ಮನುಷ್ಯ ಜನ್ಮ. ಇಲ್ಲದೆ ಸಾತ್ವಿಕನಾಗಿ 82 ಲಕ್ಷ 83 ಲಕ್ಷದ 500 ಜನ್ಮಗಳಲ್ಲಿ ಎಲ್ಲೋ ಬೇರೆ ಬೇರೆ ಕಡೆನೇ ತಿರುಗುತ್ತಾ ಇದ್ದರೆ ಯಾವ ಬ್ರಹ್ಮಾಂಡ ಅಂದರೆ ಇನ್ನು ಎಷ್ಟು ಬ್ರಹ್ಮಾಂಡದಲ್ಲೂ ಅವನಿಗೆ ಜ್ಞಾನವೇ ಉಂಟಾಗುವುದಿಲ್ಲ. ತನ್ನ ಪ್ರಯತ್ನವನ್ನು ಅರಿತುಕೊಂಡು ಪ್ರಯತ್ನವನ್ನು ಶತಶಃ ಹಾಕಲೇಬೇಕು. ಕರ್ತೃತ್ವವನ್ನು ತಿಳಿದುಕೊಳ್ಳಬೇಕು. ಯೋಗ್ಯ ಗುರುಗಳು ಆಶ್ರಯಿಸಬೇಕು. ಪಂಚಭೇದ ತಾರತಮ್ಯವನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಯಾವುದೇ ಒಂದು ಪ್ರಕರಣದಲ್ಲಿ ಸಹ ಪಂಚಭೇದ ತಾರತಮ್ಯವಿಲ್ಲದೆ ಯಾವ ಜ್ಞಾನವೂ ಶುದ್ಧ ಜ್ಞಾನ ಅಲ್ಲವೇ ಅಲ್ಲ. ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ನಿಮಿಷದಲ್ಲೂ ನಾವು ಪಂಚಭೇದ ತಾರತಮ್ಯ ಜ್ಞಾನವನ್ನು ಎತ್ತಿ ಹಿಡಿಯಬೇಕು. ನಮ್ಮಲ್ಲಿ ಎತ್ತಿ ಅನುಸಂಧಾನದಲ್ಲಿರಬೇಕು. ತನ್ಮೂಲಕ ಭಗವಂತನ ಅಣೋರಣೀಯನ್ ಮಹತೋ ಮಹ್ಯಾನ್ ಎಂಬುದಾಗಿ ವಿಶಿಷ್ಟವಾದ ಲಕ್ಷಣ
ಸಕಲ ಜೀವೇತರವಾದ ಲಕ್ಷಣ, ಸಕಲ ಜಡೇತರವಾದ ಲಕ್ಷಣ ಭಗವಂತನಲ್ಲಿದೆ ಎಂಬ ಶುದ್ಧ ಜ್ಞಾನ ಹೊಂದುವುದೇ ಪಂಚಭೇದ ತಾರತಮ್ಯ. ಯಾರು ಪಂಚಭೇದ ತಾರತಮ್ಯವನ್ನು ತಿಳಿದಿರುತ್ತಾರೋ ಅವರೇ ಸಾತ್ವಿಕರು ಎಂಬುದು ಒಂದು ಸಾಲಿನ ಸಾರಾಂಶವಾಗಿದೆ. ಆದರೆ ಇದನ್ನು ಹೀಗೆ ಹೇಳಿದಾಗ ಯಾತಕ್ಕೋಸ್ಕರವಾಗಿ ಇಷ್ಟು ಒಂದು ಸಾರಾಂಶ ತಿಳಿಯಲಿಕ್ಕೆ ಇಷ್ಟು ಜನ್ಮ ಬರಬೇಕು, ಇಷ್ಟು 106 ವರ್ಷ ಬದುಕಿರಬೇಕು ಅಂದರೆ ಅದರ ವಿಸ್ತಾರತೆ ಆ ಶರೀರದಲ್ಲಿರತಕ್ಕಂಥ ಕಾಮ್ಯ ಕರ್ಮಗಳು. ತಾಮ್ರದ ಪಾತ್ರೆ, ಹಿತ್ತಾಳ ಪಾತ್ರೆ ಮೇಲೆ ಇದ್ದಂಥ ಕೊಡಕುಗಳು, ಜಿಡ್ಡುಗಳು, ಅದನ್ನು ತೆಗೆಯುವುದಕ್ಕೆ ಎಷ್ಟು ಸಾಹಸ ಪಡಬೇಕು. ಅದರಂತೆ ಸಾಹಸ ಪಡಲು ಅಸಿದ್ಧವಾದ ಹುಣಸೆ ರಸ ಬರಲು ಎಷ್ಟು ಸಮಯ ಬೇಕು, ಹಾಗೆ ಇದೆಲ್ಲವೂ ಸಾಧನಾ ಕಾಲ. ಹೀಗೆ ತಿಳಿದಾಗ ಇದೆಲ್ಲವೂ ಭಗವಂತನ ಕ್ಲುಪ್ತವಾಗಿ ನಡೆಸುತ್ತಿದ್ದಾನೆ. ನಾವದನ್ನು ನಿಯಮೇನ ಸರಿಯಾಗಿ ತಿಳಿದುಕೊಂಡು ಭಗವತ್ ಪ್ರಜ್ಞೆಯಲ್ಲಿ ನಾವು ಸತತಂ ಚಿಂತೆಯದ್ ವಿಷ್ಣುಂ ಅಂತಕಾಲೇ ವಿಶೇಷತಃ ಎಂಬುದಾಗಿ ಭಗವಂತನು ಸದಾ ನೆನೆಯುತ್ತಿರಬೇಕು. ಜೀವರಲ್ಲಿ ಭೇದವನ್ನು, ಪಂಚಭೇದವನ್ನು, ತಾರತಮ್ಯವನ್ನು ಅನುಭವಿಸಬೇಕು. ಈ ರೀತಿಯಲ್ಲಿ ಕಾಲ ಕಳೆಯಬೇಕು. ಇದೇ ಮನುಷ್ಯ ಜನ್ಮದ ಸಾರ್ಥಕತೆ. ಇಂತಹ ದಿವ್ಯ ಜ್ಞಾನವನ್ನು ಬೋಧಿಸಿದ ಪುರಂದರದಾಸರಿಗೆ ಅನಂತಾನಂದ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತೆ ನಮ ಮುಕ್ತಿಮಿದೆಯಮ್ಮ ಅಂತ ಹೇಳಿ ಇಂತಹ ಶ್ರೇಷ್ಠ ಜ್ಞಾನ ಬರುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಆದ್ದರಿಂದ ಈ ಮನುಷ್ಯ ಜನ್ಮಕ್ಕೆ ಸಹಾಯಕರಾದ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಮಾನ್ಯ ಮಾಡಬೇಕು, ಪೂಜಿಸಬೇಕು. ತಂದೆ ತಾಯಿ ಇರುವಿಗೆ ನೆರವಾದ ಗುರು ಹಿರಿಯರನ್ನು ಮಾನ್ಯ ಮಾಡಬೇಕು, ಸಂಸ್ಮರಿಸಿಕೊಳ್ಳಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆ ನಿಂತು ಈ ಬುದ್ಧಿಯನ್ನು ಪ್ರಚೋದಿಸುವುದರಿಂದ ತತ್ವಾಭಿಮಾನಿ ದೇವತೆಗಳೇ ನಮಗೆ ಅತ್ಯಂತ ಅಪೂರ್ವವಾದ ಅನುಗ್ರಹವನ್ನು ಮಾಡಿದ್ದಾರೆ ಅಂತ ತಿಳಿಯಬೇಕು. ಇವರ ಅನುಗ್ರಹಕ್ಕೋಸ್ಕರವಾಗಿ ಅವರನ್ನು ಸದಾ ಸ್ಮರಿಸಿಕೊಳ್ಳಬೇಕು, ಕೃತಜ್ಞರಾಗಬಾರದು. ದೇವತೆಗಳಲ್ಲೂ ಸಹ ಶ್ರೇಷ್ಠ ದೇವೋತ್ತಮರಾದ ವಾಯುದೇವರು ವಿಷ್ಣುವಿನ ಆಜ್ಞಾಪೂರ್ವಕವಾಗಿ ಪ್ರತಿ ಜೀವರಲ್ಲಿ ಉಸಿರಿನ ರೂಪದಲ್ಲಿ ಇದ್ದು ಜ್ಞಾನ, ಶಕ್ತಿ, ಬಲ ಎಲ್ಲ ರೂಪದಲ್ಲಿ ನಿಂತು ಭಗವನ್ ಮಹಿಮೆಯನ್ನು ತಿಳಿಸುತ್ತಿದ್ದಾರೆ. ಆದ್ದರಿಂದ ಅವರು ಮುಖ್ಯ ಗುರು, ಮೂಲ ಗುರು ಎಂದೆನಿಸಿದ್ದಾರೆ. ನಾವು ಸಕಲರೂ ಆ ವಾಯುದೇವರೇ ನಾವು ಗುರುತ್ವೇನ ನಾವು ನಮಸ್ಕರಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀ ನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ಎಲ್ಲವೂ ನಮ್ಮ ಬಿಂಬನಿಂದಲೇ, ವಾಯುದೇವರಿಂದಲೂ ಕೆಲಸ ನಡೆಯುತ್ತದೆ, ತತ್ವಾಭಿಮಾನ ದೇವತೆಗಳಿಂದ ಕೆಲಸ ನಡೆಯುತ್ತಿದೆ, ಗುರು ಹಿರಿಯರಿಂದಲೂ ಕೆಲಸ ನಡೆದಿದೆ, ತಂದೆ ತಾಯಿಗಳೂ ನಡೆದಿದೆ, ನಮ್ಮಲ್ಲೂ ನಡೆಯುತ್ತಿದೆ. ಆದ್ದರಿಂದ ನಮ್ಮ ಬಿಂಬನೇ ಎಲ್ಲವನ್ನು ನಡೆಸುತ್ತಿರುವುದರಿಂದ ಎಲ್ಲರಲ್ಲಿರ್ತಕ್ಕಂಥ ಬಿಂಬನೇ ನಮ್ಮ ಬಿಂಬ ಎಂಬ ವಿಶ್ವೋಪಾಸನೆ ಮತ್ತು ಬಿಂಬೋಪಾಸನೆಯನ್ನು ನಾವು ಜೊತೆಯಲ್ಲಿ ಮಾಡಿದಾಗ ಭಗವತ್ ಪ್ರಜ್ಞೆ ಜಾಗೃತವಾಗುವುದು. ಇಂತಹ ಭಗವಂತನಿಗೆ ನಾವು ಹೇಗೆ ಪ್ರತ್ಯುಪಕಾರ ಸಲ್ಲಿಸುವುದು? ಅವನಿಗೆ ಯಾವ ಅಪೇಕ್ಷೆಯೂ ಇಲ್ಲ. ಆದರೆ ಯಾರು ಉಪಕಾರವನ್ನು ಹೊಂದಿದರೋ ಅವರಿಗೆ ಪ್ರತ್ಯುಪಕಾರವಾಗಿ ಸಲ್ಲಿಸುವುದು ಸಾತ್ವಿಕರ ಲಕ್ಷಣ. ಆದ್ದರಿಂದ ಉಪನಿಷತ್ತು ತಿಳಿಸಿರುವಂತೆ ಭೂಯಿಷ್ಟಾಂತೆ ನಮ ಉಕ್ತಿವಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿವಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿವಿದೇಮ ಅಂದರೆ ವಿನಮ್ರವಾಗಿ ನಮಿಸೋಣ. ಭಾರತೀಯ ನಮಕ್ಕೆ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.